ಇವತ್ತಿನ ಪರಿಸ್ಥಿತಿ ಬಗ್ಗೆ ಫಸ್ಟ್ ಒಪಿನಿಯನ್ ಇದೆ. ಬಹಳ ಎತ್ತರವಾದಂತ ಬೆಟ್ಟಕ್ಕೆ ಒಂದು ಸಣ್ಣ ಕಲ್ಲುಗಳು ಅಥವಾ ಸಣ್ಣ ಪುಟ್ಟ ಹೇಸಿಗೆಯನ್ನು ಬಿಸಾಡಿದ್ರೆ ಅದು ಲೆಕ್ಕಕ್ಕೆ ಬರುವುದಿಲ್ಲ. ಒಂದು ಪರಮ ಶ್ರೇಷ್ಠ ವ್ಯಕ್ತಿ ಇರುವಂತ ಕಲಿಯುಗದ ಈ ದಿನದಲ್ಲಿ ಅಪ್ರತಿಮ ವ್ಯಕ್ತಿ ಇರುವಂತ ಈ ನಾಡು ನನಗೆ ಹೆಮ್ಮೆ. ಈ ಭೂಮಿಯಲ್ಲಿ ನಾನು ಹುಟ್ಟಿದ್ದೇನೆ, ಅವರ ಕಾಲದ ಸಂದರ್ಭದಲ್ಲಿ ನಾನು ಇಲ್ಲಿ ಓಡಾಡ್ತೇನೆ, ಇಲ್ಲಿ ಜೀವಿಸ್ತಾ ಇದ್ದೇನೆ. ಇದಕ್ಕಿಂತ ದೊಡ್ಡ ಸೌಭಾಗ್ಯ ನನಗೇನು ಇಲ್ಲ. ಈಗ ತಲೆಬುಳೆ ಪ್ರಕರಣ ಬಂದಾಗಿನಿಂದ ಒಂದಷ್ಟು ಚರ್ಚೆಗಳು, ಅಸಹಜ ಸಾವುಗಳು, ಇವನ್ನೆಲ್ಲ ಯಾವ ರೀತಿ ಪ್ರಕ್ರಿಯೆ ಇದೆ ಗ್ರಾಮ ಪಂಚಾಯತಿಯಿಂದ ಅದನ್ನ ದಫನ್ ಮಾಡೋದು. ಮುಖ್ಯವಾಗಿ ಕನ್ಫ್ಯೂಷನ್ ಇರೋದೇ ಈ ಪಾಯಿಂಟಲ್ಲಿ. ಏನು ಹೋರಾಟಗಾರರು ಅಂತ ಹೇಳ್ತಾ ಇದ್ದಾರೆ ಅಸಹಜ ಸಾವು. ದಾಖಲೆಗಳನ್ನು ಅಥವಾ ಅದರ ಗೂಗಲ್ನಲ್ಲಿ ಹೋದ್ರೆ ಒಂದು ಹಾರ್ಟ್ ಫೈಲ್ ಆಗಿ ಹೋದ್ರೂ ಅಸಹಜ ಸಾವು, ಒಂದು ವಿಷ ಕಡಿತ ಆದ್ರೂ ಅಸಹಜ ಸಾವು. ಈ ದಫನ್ ಮಾಡ್ಲಿಕ್ಕೆ ಅಂತ ಸರ್ಕಾರದ ಜಾಗದಲ್ಲಿ ಮಾಡ್ತಿದ್ರು ಅಥವಾ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟವರ ಜಾಗದಲ್ಲಿ ಮಾಡ್ತಿದ್ರು? ಅದನ್ನು ಯಾರ್ದೋ ಮನೆ ಬಾಗಿಲಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ ಅಥವಾ ಯಾರ್ದೋ ಪಟ್ಟ ಲ್ಯಾಂಡ್ನಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ರೀಸೆಂಟ್ ಆಗಿ ಸರೆಂಡರ್ ಆದಂತಹ ವ್ಯಕ್ತಿ ನೈರ್ಮಲ್ಯ ಕಾರ್ಮಿಕನಾಗಿದ್ದ ಅನ್ನುವಂತಹ ಒಂದು ವಿಚಾರ. ಅವನು ಪಂಚಾಯತಿಗೆ ಸಂಬಂಧಪಟ್ಟವನ, ಕ್ಷೇತ್ರಕ್ಕೆ ಸಂಬಂಧಪಟ್ಟ. ನಾನು ಕಳೆದ ಸಂಚಿಕೆಯಲ್ಲಿ ಕಂಠಾಕೋಶವಾಗಿ ಹೇಳಿದೆ, ಇದೊಂದು ಷಡ್ಯಂತ್ರದ ರೀತಿ ಕಾಣಿಸ್ತಾ ಇದೆ ಕ್ಷೇತ್ರದ ವಿರುದ್ಧ. ದೊಡ್ಡ ದೊಡ್ಡ ಕ್ಷೇತ್ರದ ಬಗ್ಗೆ ಆಯ್ತು, ತಿರುಪತಿಯ ಬಗ್ಗೆ ಆಯ್ತು, ಈಗ ಟಾರ್ಗೆಟ್ ಧರ್ಮಸ್ಥಳ. ನಂಬಿಕೆಗಳು ಸೋತು ನಿಂತಾಗ ಕಾಣದ ಶಕ್ತಿಗಳು ಕೈ ಹಿಡಿದು ನಡೆಸ್ತಾವಂತೆ. ಅದನ್ನ ನಂಬೋನ್ ನಾನು. ಇವತ್ತು ಈ ಧರ್ಮದ ನೆಲೆಯಲ್ಲಿ ಬಂದು ಸತ್ಯಾನ್ವೇಷಣೆಯ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ. ಸ್ನೇಹಿತರೆ, ಒಂದಷ್ಟು ಪ್ರಶ್ನೆಗಳು, ಒಂದಷ್ಟು ಭಾವನೆಗಳು, ಒಂದಷ್ಟು ಧಾರ್ಮಿಕತೆ, ಈ ಎಲ್ಲದರ ವಿಚಾರದ ಬಗ್ಗೆ ನಾವೆಲ್ಲರೂ ಸತ್ಯಾನ್ವೇಷಣೆ ಮಾಡಬೇಕಾಗಿದೆ. ಭಾವನೆಗಳನ್ನ ಪ್ರಶ್ನಿಸಬೇಕಾಗಿದೆ, ಭಾವನೆಗಳ ಕೂಗನ್ನ ಕೇಳಬೇಕಾಗಿದೆ. ಅದರೊಟ್ಟಿಗೆ ಸತ್ಯದ ಅನ್ವೇಷಣೆಯೂ ಕೂಡ ಬೇಕಾಗಿದೆ. ಈ ಎಲ್ಲ ವಿಚಾರವನ್ನ ಇವತ್ತು ಧರ್ಮದ ನೆಲೆಯಿಂದ ನಿಮಗೆ ನೇರವಾಗಿ ತಲುಪಿಸುವಂತ ಕೆಲಸ ಮಾಡ್ತೇನೆ. ಬನ್ನಿ ಕಾರ್ಯಕ್ರಮಕ್ಕೆ ಹೋಗೋಣ. ಆತ್ಮೀಯ ಮಿತ್ರ ನಮಸ್ಕಾರ. ಸತ್ಯಾನ್ವೇಷಣೆಯನ್ನ ಮಾಡಬೇಕು ಅನ್ನೋ ಕಾರಣಕ್ಕೆ ಒಂದಷ್ಟು ಪ್ರಯತ್ನಗಳನ್ನ ಮಾಡುವ ಮೂಲಕ ನನಗನ್ಸಿದ್ದು ಧರ್ಮಸ್ಥಳದ ನೆಲದ ಮೇಲೆ ಬರೋಣ, ಅಲ್ಲಿರುವಂತಹ ಗ್ರಾಮಸ್ಥರನ್ನ ಮಾತಾಡ್ಸೋಣ ಅಂತ. ಆ ಗ್ರಾಮಸ್ಥರನ್ನ ಮಾತಾಡಿಸುವ ಹೊಟ್ಟಿಗೆ ಒಂದು ಬಂದಿದ್ದು ನಮ್ಮ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರು. ಅವರೊಂದು ಪತ್ರಿಕಾಗೋಷ್ಠಿಯನ್ನ ಮಾಡಿದ ನಂತರ ಬಹಳಷ್ಟು ಪರ್ಸನಲ್ ಅಟ್ಯಾಕ್ಸ್ಗಳಾದವು, ಸತ್ಯವನ್ನ ಹೇಳ್ಬೇಕು. ಆದ್ರೆ ಅದೆಲ್ಲವನ್ನ ತೆಗೆದುಬಿಟ್ಟೋಣ, ಟೆಕ್ನಿಕಲ್ ಆಗಿ ಮಾತಾಡೋಣ. ಸತ್ಯಾನ್ವೇಷಣೆ ಮಾಡ್ಬೇಕಾದ್ರೆ ಟೆಕ್ನಿಕಾಲಿಟಿ ತುಂಬಾ ಇಂಪಾರ್ಟೆಂಟು. ಅದಕ್ಕೋಸ್ಕರ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನೋಡ್ತಾ ಇದ್ದೀರಿ, ಧರ್ಮಸ್ಥಳ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗೋಯ್ತು. ಇನ್ನೊಂದು ಸ್ವಲ್ಪ ದಿನ ಬಿಟ್ರೆ ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಆಗ್ಬೋದು. ಆದ್ರೆ ಇವತ್ತಿನ ಪರಿಸ್ಥಿತಿ ಬಗ್ಗೆ ಫಸ್ಟ್ ಒಪಿನಿಯನ್ ಏನಿದೆ? ಗ್ರಾಮಸ್ಥರಾಗಿ ಬಹಳ ಎತ್ತರವಾದಂತ ಬೆಟ್ಟಕ್ಕೆ ಒಂದು ಸಣ್ಣ ಕಲ್ಲುಗಳು ಅಥವಾ ಸಣ್ಣ ಪುಟ್ಟ ಹೇಸಿಗೆಯನ್ನು ಬಿಸಾಡಿದ್ರೆ ಅದು ಲೆಕ್ಕಕ್ಕೆ ಬರುವುದಿಲ್ಲ. ಯಾಕೆಂದ್ರೆ ಬೆಟ್ಟ ಬಹಳ ಎತ್ತರವಾಗಿದೆ, ಸೌಂದರ್ಯದಿಂದ ಕೂಡಿದೆ. ಬೇಕಾದಂಥ ಪಶುಗಳಿಗೆ ಬೇಕಾದಂಥ ಎಲ್ಲ ಸೌಕರ್ಯಗಳು ಕೊಟ್ಟಿದೆ. ಆ ಬೆಟ್ಟ ಇಡೀ ಜೀವ ಸಂಕುಲಕ್ಕೆ ಜೀವವನ್ನು ಕೊಟ್ಟಿದೆ ಅಂತ ಹೇಳುವಂಥ ಭಾವನೆ ಧರ್ಮಸ್ಥಳದ ಪರವಾಗಿರುವಂಥ ನನ್ನ ಭಾವನೆ. ಯಾಕೆಂತೇಳಿದರೆ ನಾನು ಇಲ್ಲಿಯೇ ಹುಟ್ಟಿ, ಇಲ್ಲಿಯೇ ಬೆಳೆದು, ಇಲ್ಲಿಯೇ ಎಲ್ಲ ಬೆಳವಣಿಗೆಗಳನ್ನು ನಾನು ಬಹಳ ಹತ್ತಿರದಿಂದ ನೋಡಿದವನು. ಅದರ ಜೊತೆಗೆ ಕ್ಷೇತ್ರದ ಎಲ್ಲ ಒಂದು ವಿಭಾಗಗಳ ಅಭಿವೃದ್ಧಿಯಲ್ಲಿ, ಯಾಕಂದರೆ ಎಲ್ಲ ವಿಭಾಗಗಳ ಮೆಟ್ಟಿಲುಗಳ ಒಂದು ಅಭಿವೃದ್ಧಿಗಳು ಅಥವಾ ಅದರ ಸಾಧನೆಗಳ ಬಗ್ಗೆ ನೋಡಿದವನು. ಯಾಕಂತೇಳಿದರೆ ಈ ಸಾಧನೆಗಳು ಒಂದು ಮೆಟ್ಟಿಲಿನ ಹೆಜ್ಜೆಯಿಂದಲ್ಲ, ಪೂಜ್ಯ ಹೆಗ್ಗಡೆಯವರ ಲಕ್ಷಾಂತರ ಕಿಲೋಮೀಟರ್ ಪ್ರಯಾಸದ ಒಂದು ಹೂರಣವಾಗಿ, ಪ್ರತಿಫಲವಾಗಿ ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಇಷ್ಟು ಎತ್ತರದಲ್ಲಿ ಬೆಳೆದಿದೆ. ಹಾಗಿರುವಾಗ ಇದು ಬಹಳ ವಿಜೃಂಭಿತವಾದಂಥ, ಸತ್ಯಧರ್ಮಕ್ಕೆ ಪೂರಕವಾದಂಥ, ಭಕ್ತರಿಗೆ ಆಶ್ರಯ ಕೊಡುವಂಥ, ದೀನದಲಿತರಿಗೆ ಏನೋ ಸಮಸ್ಯೆಗಳಿದ್ರೂ ಒಂದು ವ್ಯವಸ್ಥೆಯನ್ನು ಮಾಡುವಂಥ ಒಂದು ಪರಮ ಶ್ರೇಷ್ಠ ವ್ಯಕ್ತಿ ಇರುವಂಥ, ಕಲಿಯುಗದ ಈ ದಿನದಲ್ಲಿ ಅಪ್ರತಿಮ ವ್ಯಕ್ತಿ ಇರುವಂಥ ಈ ನಾಡು ನನಗೆ ಹೆಮ್ಮೆ. ಈ ಭೂಮಿಯಲ್ಲಿ ನಾನು ಹುಟ್ಟಿದ್ದೇನೆ, ಅವರ ಕಾಲದ ಸಂದರ್ಭದಲ್ಲಿ ನಾನು ಇಲ್ಲಿ ಓಡಾಡ್ತೇನೆ, ಇಲ್ಲಿ ಜೀವಿಸ್ತಾ ಇದ್ದೇನೆ. ಇದಕ್ಕಿಂತ ದೊಡ್ಡ ಸೌಭಾಗ್ಯ ನನಗೇನು ಇಲ್ಲ. ಈಗ ಸರ್, ನೀವು ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷರು,
ನಿಮಗೆ ಒಂದಷ್ಟು ಮಾಹಿತಿಗಳು ಇರ್ತವೆ ಮತ್ತು ಅಲ್ಲಿ ಯಾವ ರೀತಿ ಪ್ರಕ್ರಿಯೆಗಳು ನಡೀತವೆ ಅಂತಾನು ಗೊತ್ತಿರುತ್ತೆ. ಈಗ ತಲೆಬುರುಡೆ ಪ್ರಕರಣ ಬಂದಾಗಿನಿಂದ ಒಂದಷ್ಟು ಚರ್ಚೆಗಳು, ಅಂದ್ರೆ ಅನಾಮಿಕ ಶವ, ಅಂದ್ರೆ ಈಗ ನಾವು ಯಾವುದು ಕಂಡಿಡಿಲಿಕ್ಕೆ ಆಗ್ಲಿಲ್ವೋ, ಯಾರು ಏನಂತಾರ ಅದನ್ನ ಅಸಹಜ ಸಾವುಗಳು, ಇವನ್ನೆಲ್ಲ ಯಾವ ರೀತಿ ಪ್ರಕ್ರಿಯೆ ಇದೆ ಗ್ರಾಮ ಪಂಚಾಯತಿಯಿಂದ ಅದನ್ನ ದಫನ್ ಮಾಡೋದಕ್ಕೆ? ಮುಖ್ಯವಾಗಿ ಕನ್ಫ್ಯೂಷನ್ ಇರೋದೇ ಈ ಪಾಯಿಂಟ್ ಅಲ್ಲಿ. ಏನು ಹೋರಾಟಗಾರರು ಅಂತ ಹೇಳ್ತಾ ಇದ್ದಾರೆ ಅಸಹಜ ಸಾವಿನ ಒಂದು ಸ್ವಲ್ಪ ದಾಖಲೆಗಳನ್ನು ಅಥವಾ ಅದರ ಗೂಗಲ್ನಲ್ಲಿ ಹೋದರೆ ಒಂದು ಹಾರ್ಟ್ ಫೈಲ್ ಆಗಿ ಹೋದರೂ ಅಸಹಜ ಸಾವು, ಒಂದು ವಿಷ ಕಡಿತ ಆದರೂ ಅಸಹಜ ಸಾವು. ಇದು ಅಸಹಜ ಸಾವಿನಲ್ಲಿ ಬರುವಂಥದ್ದು. ಅನಾಥ ಶವ ಅಂತ ಹೇಳುವಂಥದ್ದು ಅದು ಎಲ್ಲ ದಾಖಲೆಗಳು ಕೂಡ ಪಂಚಾಯತಿನಲ್ಲಿದೆ. ಯಾಕೆ ಇದೆ ಅಂತ ಹೇಳಿದ್ರೆ, ಆ ಗ್ರಾಮ ಪಂಚಾಯತಿನ ವ್ಯವಸ್ಥೆಯಲ್ಲಿ ಅನಾಥ ಶವದ ದಫನವನ್ನು ಮಾಡಬೇಕಾದದ್ದು ಇದು ಸರ್ಕಾರದ ಒಂದು ಸಂಸ್ಥೆ ಆದ ಕಾರಣ ಅದರ ಕರ್ತವ್ಯ. ಆ ಕರ್ತವ್ಯವು ಹೇಗೆ ಅಂತ ಹೇಳಿದ್ರೆ ಅದಕ್ಕೆ ಖುಷಿವಾಸಿ ಮಾಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ಪೂರಕವಾದಂಥ ದಾಖಲೆಗಳನ್ನು ಸಂಬಂಧಪಟ್ಟ ಇಲಾಖೆ ಅಂತ ಹೇಳಿದ್ರೆ ಪೊಲೀಸ್ ಇಲಾಖೆ ವಿನಂತಿಯನ್ನು ಮಾಡಿಕೊಳ್ತದೆ, ಅರ್ಜಿಯನ್ನು ಬರೆದು ಹೀಗೆ ಒಂದು ಅನಾಥ ಶವ UDR ನಂಬರ್ ಆಗಿರುವಂಥದ್ದಿದೆ, ಇದನ್ನು ದಫನ ಮಾಡುವರೆ ನಿಮ್ಮಲ್ಲಿ ಕೋರಿಕೊಳ್ಳಲಾಗಿದೆ ಅಂತ ಹೇಳುವಂಥದ್ದು ಪ್ರತಿ ಪತ್ರಕಗಳು ಬಂದ ಮೇಲೆ ಅದರಲ್ಲಿ ಸ್ಟೇಷನ್ನ ಸಬ್ ಇನ್ಸ್ಪೆಕ್ಟರ್ದು ಅಥವಾ ಯಾರು ಇನ್ಚಾರ್ಜ್ ಇದೆ ಅವ್ರದ್ದು ಸೀಲು ಸೈನು ಇರ್ತದೆ. ಸೊ ಆ ದಾಖಲೆಗಳನ್ನು ಇಟ್ಟುಕೊಂಡು ನಾವು ಇದರ ದಫನ ಮಾಡುವಂಥದ್ದು. ನಮ್ಮ ದಫನದ ಇದರಲ್ಲಿಯೂ ಕೂಡ ಪ್ರತಿಯೊಬ್ಬ ದಫನದ ಬಂದ ನಂತರ ಪೊಲೀಸನ ಇರುವಿಕೆಯಲ್ಲಿ ಅವರು ಇರಬೇಕು. ಅದರ ಜೊತೆಗೆ ನಮ್ಮ ಪಂಚಾಯತಿನಿಂದ ಯಾರಾದರೂ ಜವಾಬ್ದಾರಿಯವರನ್ನು ಕಳಿಸ್ತೇವೆ, ಅವರು ಕೈಯಾಳುಗಳನ್ನು ಹುಡುಕಿಕೊಂಡು, ಯಾಕಂದರೆ ಈ ಕೆಲಸವನ್ನು ಎಲ್ರಿಗೂ ಮಾಡಲಿಕ್ಕಾಗೋದಿಲ್ಲ. ಆ ಶ್ರಮದ ಕೆಲಸವನ್ನು, ಭಾಳ ಗೌರವದ ಕೆಲಸವನ್ನು ಅವರು ಶ್ರಮಜೀವಿಗಳು ಮಾಡ್ತಾರೆ. ಅವರಿಗೆ ಪೇಮೆಂಟ್ ಆಗ್ತದೆ. ಪೇಮೆಂಟಿನ ಪ್ರತಿ ವೋಚರ್ಗಳು ಕೂಡ ಇರ್ತದೆ. ಈ ವೋಚರ್ಗಳಲ್ಲಿ ಅವನ ಸಹಿ ಕೂಡ ಇರ್ತದೆ. ಯಾರು ಕೈಯಾಳುಗಳು ತಗೊಂಡಿರ್ತಾರೋ ಅವರಿಗೆ ಪೇಮೆಂಟ್ ಆಗಿರುವಂಥದ್ದು ಇರ್ತದೆ. ಇದು ಕಂಪ್ಲೀಟ್ ದಾಖಲೆಗಳು 80 ಏನು ಪಂಚಾಯತ್ ರಾಜ್ಯ ಪ್ರಾರಂಭ ಆಗಿದೆ ಅಲ್ಲಿಂದಲೂ ನಮ್ಮ ದಾಖಲೆಗಳು ಪಂಚಾಯತ್ನಲ್ಲಿದೆ. ಇದು ವರ್ಷಕ್ಕೊಮ್ಮೆ ಆಡಿಟ್ ರಿಪೋರ್ಟ್ ಆಗ್ತದೆ. ಗೆಜೆಟೆಡ್ ಆಫೀಸರ್ ಬಂದು ಆಡಿಟ್ ಮಾಡಿ ಅದರಲ್ಲಿ ಏನಾದರೂ ವ್ಯತ್ಯಾಸಗಳಿದ್ದರೆ ಹಾಕ್ತಾರೆ. ಆದರೆ ಇದೆಲ್ಲವನ್ನು ರಶೀದಿಗಳ ಇರುವಿಕೆಯನ್ನು ನೋಡಿಕೊಂಡು ಪೊಲೀಸಿನ ಮನವಿಯನ್ನು ನೋಡಿಕೊಂಡು ಇದಕ್ಕೆ ಒಪ್ಪಿಗೆ ಆಗುವಂಥದ್ದು ನಮ್ಮ ಆಡಿಟ್ ಮಾಡುವಾಗ ಅದಕ್ಕೆ ಕ್ಲೀನ್ ಇದು ಕೊಡ್ತಾರೆ. ಸೊ ಇದು ವ್ಯವಸ್ಥಿತವಾಗಿ ಏನು ಹೇಳ್ತಾರೆ, ಅಕೌಂಟಬಿಲಿಟಿ ಅಂತ ಹೇಳ್ತಾರೆ, ಅದು ಬಹಳ ಪರಿಪೂರ್ಣವಾಗಿದೆ. ಅದರಲ್ಲಿ ಏನೂ ವ್ಯತ್ಯಾಸಗಳಿಲ್ಲ. ಇದನ್ನು ನಾವು ಸಮಾಜದ ಮುಂದೆ ಮೊನ್ನೆಯ ದಿನ ಹೇಳಿದಾಗ ಅದು ಕೂಡ ಅದಕ್ಕಾಗಿ ಪತ್ರಿಕಾಗೋಷ್ಠಿ ಮಾಡಿದ್ದಲ್ಲ. ಆ ಪತ್ರಿಕಾಗೋಷ್ಠಿಯನ್ನು ಅಭಿವೃದ್ಧಿಯ ಪಂಚಾಯತಿ 5 ವರ್ಷದ ಅಭಿವೃದ್ಧಿ, ಅದರ ಜೊತೆಗೆ ನಮ್ಮ ಗ್ರಾಮ ಪಂಚಾಯತ್ ಇಡೀ ಸ್ಟೇಟಲ್ಲಿ ನಂಬರ್ 1 ಟ್ಯಾಕ್ಸ್ ಕಲೆಕ್ಷನ್ನಲ್ಲಿ ಆಗಿತ್ತು. ಸೊ ಆ ಸಾಧನೆಯನ್ನು ಜನಗಳಿಗೆ, ನಮ್ಮ ಮತದಾರರಿಗೆ ಅಥವಾ ನಮ್ಮ ಗ್ರಾಮಸ್ಥರಿಗೆ ತಿಳಿಸ್ಬೇಕು ಅಂತ ಹೇಳುವಂಥ ಉದ್ದೇಶದಲ್ಲಿ ಮಾಡಿದಾಗ ಪ್ರಶ್ನೆಗಳು ಬರ್ತದೆ. ಪ್ರಶ್ನೆಗೆ ಸಹಜವಾಗಿ ನಾನು ಉಪಾಧ್ಯಕ್ಷನಾಗಿ ಅದಕ್ಕಿಂತ ಸಭೆಯಲ್ಲಿ ನಿರ್ಣಯವಾಗಿದ ಮೇಲೆ ಸಭೆಯಲ್ಲಿ ನಿರ್ಣಯ ಮಾಡ್ತಾರೆ. ಈ ಪತ್ರಿಕಾಗೋಷ್ಠಿಯ ವಕ್ತಾರರಾಗಿ ಎಲ್ಲ ಪ್ರಶ್ನೆಗಳಿಗೆ ಅಥವಾ ಈ ಪತ್ರಿಕಾಗೋಷ್ಠಿಯನ್ನು ಉಪಾಧ್ಯಕ್ಷರು ತಗೊಳ್ಬೇಕು ಅಂತ ಹೇಳುವಂಥ ನಿರ್ಣಯದ ಆಧಾರದ ಮೇಲೆ ನಾನು ತಗೊಂಡಿದ್ದೇನೆ. ಅಕೌಂಟಬಿಲಿಟಿ ಮತ್ತು ಪಾರದರ್ಶಕವಾದಂಥ ವ್ಯವಸ್ಥೆಯ ಭಾಗವನ್ನು ಜನಗಳ ಮುಂದೆ ಇಟ್ಟಿದ್ದೇನೆ ಸರ್. ಈ ಎಷ್ಟನೇ ಇಸ್ವಿಯಿಂದ ಈಗ ನಿಮಗೆ ದಾಖಲೆಗಳು ಸಿಗಬಹುದು? ಈಗ RTI ಅಪ್ಲಿಕೇಶನ್ ಹಾಕಿದ್ರೆ ಅಥವಾ ಏನಾದ್ರು ವ್ಯವಸ್ಥೆ ಮೂಲಕ? ನಮಗೆ 89ರಿಂದ ಎಲ್ಲ ಆಡಿಟ್ ರಿಪೋರ್ಟ್ಗಳಿದೆ, ಅದರ ದಾಖಲೆಗಳು ಇದೆ ನಮ್ಮಲ್ಲಿ. ಈಗ ಆ ದಾಖಲೆಗಳನ್ನು ಕೂಡ ತಯಾರು ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಒಂದು SIT ಅಂತ ಹೇಳುವಂಥ ತನಿಖಾ ಸಂಸ್ಥೆ ಕೊಟ್ಟಿರುವ ಕಾರಣ ನಾವು ಕೂಡ ಒಂದು ಪಾರ್ಟ್, ಯಾಕಂದರೆ ಪಂಚಾಯತಿ ಕೂಡ ಇದಕ್ಕೆ ದಾಖಲೆಗಳನ್ನು ಕೊಡಬೇಕು. ಅದೆಲ್ಲವನ್ನು ನಾವು ತಯಾರು ಮಾಡ್ಕೊಳ್ತಾ ಇದ್ದೇವೆ. ಇದೇ ನಮ್ಮಲ್ಲಿ ಪರಿಪೂರ್ಣವಾಗಿದೆ, ಅದರಲ್ಲಿ ಏನು ವ್ಯತ್ಯಾಸಗಳಿಲ್ಲ. ನೀವು ಇಲ್ಲಿ ಒಬ್ಬ ಗ್ರಾಮಸ್ಥನಾಗಿ ಮಾತಾಡ್ತೀನಿ ಸರ್. ನಾನು ಪಂಚಾಯತಿ ಉಪಾಧ್ಯಕ್ಷರಾಗಿ ಬೇಡ, ಇಲ್ಲಿಯ ಗ್ರಾಮಸ್ಥರಾಗಿ, ಇಲ್ಲಿಯ ವ್ಯವಸ್ಥೆಗಳನ್ನೆಲ್ಲ ನೋಡಿರೋರಾಗಿ ಈ ರೀತಿ ಪ್ರಕರಣ ಈ ಒಂದು ನೆಲದಲ್ಲಿ, ಧರ್ಮದ ನೆಲೆಯಲ್ಲಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಸರ್. ಯಾಕಂದರೆ ಲಕ್ಷಾಂತರ ಜನ ಬರುವಂಥ ಈ ಒಂದು ದೇವಸ್ಥಾನ, ಪುಣ್ಯಕ್ಷೇತ್ರ, ಆಧಾರ ಕ್ಷೇತ್ರ. ನಾನು ಪುಣ್ಯಕ್ಷೇತ್ರ ಅಂತ ಹೇಳಿದ್ರೆ ಪುಣ್ಯ ಸಂಪಾದನೆಗೆ ಮಾತ್ರ ಬರ್ತಾ ಇಲ್ಲ, ಜೀವನದ ಆಧಾರಕ್ಕೆ ಪೂಜ್ಯ ಹೆಗ್ಗಡೆಯವರ ಏನು ಯೋಜನೆಗಳಿದೆ ಅದರ ಬೆನಿಫಿಷಿಯರಿಯಾಗಿ ಅದರಿಂದ ತಮ್ಮ ಜೀವನವನ್ನು ಹಸನುಗೊಳಿಸಲಿಕ್ಕೆ ಕೂಡ ಬರ್ತಾರೆ. ಹಾಗಾಗಿ ಕೇವಲ ದರ್ಶನಕ್ಕೆ ಬಂದವನೇ ಮಾತ್ರ ಅಲ್ಲ, ಇಲ್ಲಿ ಅದಕ್ಕೂ ಬರುವವರಿದ್ದಾರೆ. ಹಾಗಾಗಿ ಲಕ್ಷಾಂತರ ಜನ ಬಂದು ಬಹಳ ಸಂತೋಷಪಟ್ಟು ಹೋಗ್ತಾರೆ. ಅದರ ಮಧ್ಯದಲ್ಲಿ ಮೊಸರಿನಲ್ಲಿ ಕಲ್ಲು ಹುಡುಕುವಾಗೆ ಈ ಪ್ರಕ್ರಿಯೆಗಳನ್ನು ಮಾಡ್ತಾರೆ ಬಿಟ್ಟರೆ ಆ ರೀತಿದ್ದು ಇಲ್ಲಿ ಯಾವುದೂ ಇಲ್ಲ.
ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ವ್ಯವಸ್ಥಿತವಾದಂಥ ಒಂದು ವ್ಯವಸ್ಥೆ ಕ್ಷೇತ್ರದಿಂದ ಶಿಸ್ತು ಮಟ್ಟಿನ ಅದಕ್ಕೆ ನಿಮಗೆ ಇನ್ನೂ ಒಳ ಹೊಕ್ಕು ನೋಡಿದರೆ ಒಂದು ದೀಪವನ್ನು ಇಡುವುದಿದ್ರು ಅದಕ್ಕೂ ಒಂದು ಕ್ರಮ, ಒಂದು ತಲೆಬಾಗಿ ನಮಸ್ಕಾರ ಮಾಡೋದಿದ್ರು ಅದಕ್ಕೂ ಒಂದು ಕ್ರಮ. ಇಲ್ಲಿ ಪ್ರತಿಯೊಂದು ಕೂಡ ಒಂದು ಕ್ರಮಬದ್ಧವಾಗಿ ಶಿಸ್ತಿನಿಂದ ಲೆಕ್ಕಾಚಾರ ಇಟ್ಟುಕೊಂಡು ಮಾಡುವಂಥ ಇದು. ಹಾಗಾಗಿ ಈ ಥರದ ಏನು ಊಹಾಪೋಹಗಳ ಹೇಳ್ತಾರೆ ಅದಕ್ಕೆ ಆಧಾರ ಇರುವಂತಹ ಈ ವ್ಯವಸ್ಥೆಗಳು ಅಂತೇಳಿ ನನಗೆ ನನ್ನ ಮನಸ್ಸಿನಲ್ಲಿ ಕಾಣುವಂಥದ್ದು. ಈ ದಫನ್ ಮಾಡ್ಲಿಕ್ಕೆ ಅಂತ ಸರ್ಕಾರದ ಜಾಗದಲ್ಲಿ ಮಾಡ್ತಿದ್ರು ಅಥವಾ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟವರ ಜಾಗದಲ್ಲಿ ಮಾಡ್ತಿದ್ರು? ನಿಮಗೆ ಒಂದು ಸಣ್ಣ ಒಂದು ನನಗೆ ಅನಿಸಿಕೆ ಇರುವಂಥದ್ದು, ನನ್ನಕ್ಕಿಂತ ಹಿಂದೆ ನಾನು ಕೂಡ ನನ್ನ ಜನನ ಮನೆಯಲ್ಲಿ ಆಗಿರುವಂಥದ್ದು, ಸೂಲಗಿತ್ತಿಯವರು ಮಾಡಿರುವಂಥದ್ದು. ಆದರೆ ಇವತ್ತನ್ನು ಕೇಳಿದರೆ ನಿನ್ನ ಹುಟ್ಟು ಎಲ್ಲಿ, ಅದಕ್ಕೇನು ದಾಖಲೆ ಇಲ್ಲ. ಇವತ್ತು ನೀವೇನು ಹೇಳ್ತೀರಿ, ಬರ್ತ್ ಸರ್ಟಿಫಿಕೇಟ್ ಬೇಕು, ಗೌರ್ಮೆಂಟ್ ಅಲ್ಲ ಯಾವುದೋ ಆಸ್ಪತ್ರೆಯಲ್ಲಿ ಇರಬೇಕು ಸರ್ಟಿಫಿಕೇಟ್. ಹಿಂದಿನ ದಿನಗಳಲ್ಲಿಯೂ ಅಷ್ಟೇ ಒಂದು ವ್ಯವಸ್ಥೆ ಆಗುವ ಮೊದಲು ಇದೆಲ್ಲವೂ ಸರ್ಕಾರಿ ರೆವಿನ್ಯೂ ಜಾಗಗಳಲ್ಲಿ ಮಾಡ್ತಾ ಇರುವಂಥದ್ದು ಇದೆ. ಯಾಕೆಂದರೆ ಅದನ್ನು ಯಾರ್ದೋ ಮನೆ ಬಾಗಿಲಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ ಅಥವಾ ಯಾರ್ದೋ ಪಟ್ಟ ಲ್ಯಾಂಡ್ನಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಅವನ ಜಾಗದ ಪವಿತ್ರತೆ ಇರ್ತದೆ ಅಥವಾ ಅವನಿಗೊಂದು ಭಾವನೆಗಳ ಒಂದು ವಿಷಯ ಆಗಿರ್ತದೆ, ಹಾಗಾಗಿ ಅವನು ಬಿಡೋದಿಲ್ಲ. ಹಾಗಿರುವಾಗ ರೆವಿನ್ಯೂ ಸರ್ಕಾರಿ ಜಾಗ ಅದು ಅರಣ್ಯ ಭೂಮಿ ಇರ್ಬೋದು ಅಥವಾ ಈ ರೀತಿಯ ಭೂಮಿಗಳಲ್ಲಿ ಆಗಿರುವಂಥದ್ದು ಇದೆ. ಯಾಕಂದರೆ ಮೊದಲೇ ವ್ಯವಸ್ಥೆ ಹಾಗೆ. ಹಾಗಾಗಿ ಅದು ಆಗಿ ಯಾವಾಗ ನಮ್ಮ ಸ್ಮಶಾನ ಬಹಳ ಪ್ರಕಾರವಾಗಿ ಆಯಿತು, ಅದರ ನಂತರದಲ್ಲಿ ಅಲ್ಲಿಯೇ ನಾವೊಂದು ಬರೀ 2 ಮಾಡ್ಕೊಂಡಿದ್ದೇವೆ, ಅಲ್ಲಿಯೇ ಬರೀ ಆಗುತ್ತೆ. ಆದರೆ ಈ ದಫನ್ ಮಾಡೋ ಕೆಲಸ ಧರ್ಮಸ್ಥಳಕ್ಕೂ ಅದಕ್ಕೂ ಸಂಬಂಧನೇ ಇಲ್ಲ. ಇಲ್ಲ ದಫನ್ ಮಾಡಲಿಕ್ಕೆ ಸಂಬಂಧ ಇಲ್ಲ. ಆದರೆ ಇದರ ಒಂದು ಸಣ್ಣ ಒಂದು ಏನಂತ ಹೇಳಿದರೆ, ನಮಗೆ ಸಣ್ಣ ಪಂಚಾಯತ್ ಆಗಿರುವಾಗ ರೆವೆನ್ಯೂ ಇಲ್ಲದಿರುವಾಗ ನಾವು ಸಾರ್ವಜನಿಕರ ಹೆಲ್ಪನ್ನು ಕೇಳ್ತಾ ಇದ್ದೆವು. ಆಗ ಏನು ಮಾಡ್ತಿದ್ವಿ ಅಂತ, ನಾವು ಪ್ರತಿಯೊಂದು ಅನಾಥ ಶವ ದಫನಕ್ಕೂ ರಶೀದಿಗಳಿದೆ. ಆದರೆ ಸ್ವಲ್ಪ ಹೆಲ್ಪ್ ಆಗಿ ಕ್ಷೇತ್ರದ ಇಷ್ಟು ದೊಡ್ಡ ವ್ಯವಸ್ಥೆ ಆಗಿರುವಾಗ, ಆಮೇಲೆ ಅನಾಥ ಶವಗಳು ಯಾವುದಾಗಿರ್ತದೆ ಅಂತ ಹೇಳಿದರೆ ಕ್ಷೇತ್ರದ ಇರುವ ಜನಸಂಖ್ಯೆಯ ಶವಗಳು ಅನಾಥ ಶವ ಅಲ್ಲ, ಯಾವುದೋ ಯಾತ್ರಾರ್ಥಿಯಾಗಿ ಬಂದವನ ಶವವು ಅನಾಥ ಆಗಿರ್ತದೆ. ಯಾಕೆ ಯಾತ್ರಾರ್ಥಿಗಳು ಯಾವ ಭಾವನೆಯಲ್ಲಿ ಬರ್ತಾರೆ ಅಂತ ಹೇಳಿದರೆ ಬೇರೆ ಬೇರೆ ಕಾರಣಗಳಿರ್ತದೆ. ಲವ್ ಫೇಲ್ಯೂರ್ ಇರ್ತದೆ, ಅಥವಾ ಜೀವನದ ಜಿಗುಪ್ಸೆಗಳಿರ್ತದೆ, ಮನೆಯ ತೊಂದರೆಗಳಿರ್ತದೆ, ಆಯಿತು ನನಗೆ ಯಾವುದು ಬೇಡ ಅಂತ ಇರ್ತದೆ, ಆರೋಗ್ಯ ಸಮಸ್ಯೆ ಇರ್ತದೆ. ಒಟ್ಟು ಅವನು ನಿರ್ಧಾರ ಮಾಡಿರ್ತಾನೆ, ಮನೆಯಲ್ಲಿ ಗಲಾಟೆ ಮಾಡಿಕೊಂಡು ಏನೋ ಮಾಡಿಕೊಂಡು ನಿರ್ಧಾರ ಮಾಡ್ತಾನೆ, ನಾನು ಧರ್ಮಸ್ಥಳದಲ್ಲಿ ನನ್ನ ದಿನವನ್ನು ಅಂತ್ಯ ಮಾಡಬೇಕು ಅಂತೇಳಿ. ಹಾಗೆ ಬಂದುಕೊಂಡು ಎಲ್ಲಿಯೋ ಬೇರೆ ಬೇರೆ ರೀತಿಯಲ್ಲಿ ಏನೋ ಅವಘಡಗಳನ್ನು ಮಾಡಿಕೊಳ್ತಾನೆ, ಅಲ್ಲಿಯೇ ಇರ್ತದೆ. ಅದು ನಮಗೆ ಯಾರಿಗೂ ಗೊತ್ತಾಗೋದಿಲ್ಲ. ಯಾರಾದರೂ ಪ್ರತ್ಯಕ್ಷದರ್ಶಿ ನೋಡ್ತಾರೆ, ಇಲ್ಲದಿದ್ದರೆ ಸ್ಮೆಲ್ ಬರ್ತದೆ, ಇದೆಲ್ಲವನ್ನು ನೋಡಿಕೊಂಡು ಆಗುವಂಥ ಪ್ರಕ್ರಿಯೆ. ಹಾಗಾಗಿ ಇದೇನು ಹೇಳಿ ಕೇಳಿ ಧರ್ಮಸ್ಥಳಕ್ಕೆ ಇದು ಮಾಡ್ತಾನೆ ಅಂತೇಳಿ ಪ್ರೆಸ್ ಮೀಟ್ ಮಾಡಿ ಬಂದು ಇಲ್ಲಿ ಸಾಯುವುದಿಲ್ಲ. ಅವನು ಬಂದವನು ನಿರ್ಧಾರ ಮಾಡಿಕೊಂಡು ಬರ್ತದೆ, ಏನೋ ಆಗ್ತದೆ. ಇದರಲ್ಲಿ ಎಲ್ಲ ವರ್ಗದವರು ಇದ್ದಾರೆ. ಏನು ಭಿಕ್ಷುಕ ವರ್ಗದವರಿದ್ದಾರೆ, ಮಾತೆಯರಿದ್ದಾರೆ, ಪುರುಷರಿದ್ದಾರೆ, ಬಾಲಕರಿದ್ದಾರೆ, ಬಾಲಕಿಯರು, ಅವನವನ ಮನ ನಿರ್ಧಾರ ಮಾಡಿರ್ತಾನೆ, ಹಾಗೆ ಒಂದು ಆಗ್ತದೆ. ಸೊ ಅದರಲ್ಲಿಯೂ ಮ್ಯಾಕ್ಸಿಮಮ್ಮು ಏನಾದರೂ ಅಡ್ರೆಸ್ ಪ್ರೂಫ್ ಇದ್ದರೆ ಆ ಪಾರ್ಟಿಗಳಿಗೆ ಯಾರು ಅದರ ಸಂಬಂಧಪಟ್ಟ ಅವರಿಗೆ ಹೇಳ್ತೇವೆ, ಅವ್ರು ತಗೊಂಡು ಹೋಗ್ತಾರೆ. ಯಾರೂ ಇಲ್ಲದಿರುವಂಥದ್ದನ್ನು ದಫನ್ ಮಾಡುವಂಥದ್ದು ಪೊಲೀಸ್ ಇಲಾಖೆಯ ಮಾರ್ಗದರ್ಶನದಲ್ಲಿ ಆಧಾರದ ಸಹಿತ ನಾವು ಮಾಡಿರ್ತೇವೆ ಸರ್. ಈಗ ರೀಸೆಂಟಾಗಿ ಸರೆಂಡರ್ ಆದಂತಹ ವ್ಯಕ್ತಿ ನೈರ್ಮಲ್ಯ ಕಾರ್ಮಿಕನಾಗಿದ್ದ ಅನ್ನೋಂತಹ ಒಂದು ವಿಚಾರ. ಅವನು ಪಂಚಾಯತಿಗೆ ಸಂಬಂಧಪಟ್ಟವನ, ಕ್ಷೇತ್ರಕ್ಕೆ ಸಂಬಂಧಪಟ್ಟವನ? ನಮ್ಮಲ್ಲಿ ಆ ರೀತಿಯ ಯಾವುದೇ, ಈಗ ನನಗೆ ನಿಮ್ಮ ಹತ್ರ ಇನ್ನೊಂದು ಹೇಳುವಂಥದ್ದು, SIT ತನಿಖೆಯಲ್ಲಿದೆ, ಕೋರ್ಟಿನಲ್ಲಿದೆ. ಹಾಗಿರುವಾಗ ನಾನು ಅದರ ಬಗ್ಗೆ ಮಾತಾಡೋದು ಎಷ್ಟು ಸೂಕ್ತ ಅಂತ ಹೇಳುವಂಥದ್ದು ಗೊತ್ತಿಲ್ಲ. ಯಾಕಂದರೆ ನನಗೂ ಒಂದು ಕಾನೂನು ಚೌಕಟ್ಟಿನ ಒಳಗೆ ವ್ಯವಹರಿಸಬೇಕಾದದ್ದು ನನ್ನ ಧರ್ಮ. ಅದರ ಇದರಲ್ಲಿ ಆ ರೀತಿಯ ವ್ಯಕ್ತಿಗಳು ಇಲ್ಲಿ ಯಾರೂ ಇಲ್ಲ. ನಾವು ಇನ್ನೊಂದು ಏನು ಅಂತ ಹೇಳಿದರೆ, ಆ ಸಾಂದರ್ಭಿಕವಾಗಿ ನಾವು ಲೇಬರನ್ನು ತಗೊಳ್ತಿದ್ದೆವು, ಆ ಕೆಲಸ ಆದಾಗ ಪೇಮೆಂಟ್ ಮಾಡ್ತಿದ್ದೆವು, ಅಲ್ಲಿಗೆ ನಮ್ಮ ವ್ಯವಹಾರ ಮುಗಿತದೆ. ನಮ್ಮಲ್ಲಿ ಪಂಚಾಯತಿಗಿಂತಲೇ ಇದಕ್ಕೆ ಜನ ಇಡೋದಿಲ್ಲ. ಯಾಕೆಂತ ಹೇಳಿದ್ರೆ ಇದು ಆಕಸ್ಮಿಕವಾಗಿ ನಡೆಯುವ ಘಟನೆಗಳು. ಯಾವಾಗಲೂ ಒಂದು ಆಗುವಂಥ ಘಟನೆಗಳಿಗೆ ನಾವು ನಾನು ಆಗ ಹೇಳಿದಾಗೆ ಕೈಯಾಳುಗಳನ್ನು ಅಥವಾ ನುರಿತ ನೌಕರರನ್ನು ಬರ್ಲಿಕ್ಕೆ ಹೇಳ್ತಿದ್ದೆವು. ಅವರಿಗೆ ಆ ಟೈಮ್ ಆ ಕೆಲಸಕ್ಕೆ ಪೇಮೆಂಟ್ ಮಾಡ್ತಾರೆ, ಅವರು ಹೋಗ್ತಾರೆ, ಅಲ್ಲಿಗೆ ಮುಗೀತು, ಅಲ್ಲಿ ವ್ಯವಹಾರ ಮುಗೀತು, ಬಿಟ್ಟರೆ ಬೇರೆ ಏನಿಲ್ಲ. ಹಾಗಾಗಿ ಅದಕ್ಕೆ ನಾವು ಪರ್ಟಿಕ್ಯುಲರ್ ಆಗಿ ಜನ ಇಡಲಿಲ್ಲ ಸರ್. ನಾನು ಕಳೆದ ಸಂಚಿಕೆಯಲ್ಲಿ ಕಂಠಾಕೋಶವಾಗಿ ಹೇಳಿದೆ, ಇದೊಂದು ಷಡ್ಯಂತ್ರದ ರೀತಿ ಕಾಣಿಸ್ತಾ ಇದೆ ಕ್ಷೇತ್ರದ ವಿರುದ್ಧ. ಅಂದ್ರೆ ಒಬ್ಬ ಹಿಂದೂ ಆಗಿ
ಇವತ್ತು ಒಂದು ಕ್ಷೇತ್ರದ ಮೇಲೆ ಅಷ್ಟರ ಮಟ್ಟಿಗೆ ದಾಳಿ ಆಗ್ತಾ ಇದೆ ಅಂದಾಗ ಇದೆಲ್ಲ ಒಂದು ಷಡ್ಯಂತ್ರದ ನಿಮ್ಗೆ ಕಾಣಿಸ್ತಾ ಇದೆ. ಖಂಡಿತ ಸರ್, ಇದು ಷಡ್ಯಂತ್ರಕ್ಕಿಂತ ನನ್ನ ಒಂದು ಅನುಭವದಲ್ಲಿ ಕಂಚಿ ಕಾಮಕೋಟಿ ಸ್ವಾಮಿಗಳ ಬಗ್ಗೆ ಆಯಿತು, ಅಥವಾ ದೊಡ್ಡ ದೊಡ್ಡ ಸ್ವಾಮೀಜಿಗಳ ಬಗ್ಗೆ ಆಯಿತು, ದೊಡ್ಡ ದೊಡ್ಡ ಕ್ಷೇತ್ರದ ಬಗ್ಗೆ ಆಯಿತು, ತಿರುಪತಿಯ ಬಗ್ಗೆ ಆಯಿತು, ಈಗ ಟಾರ್ಗೆಟ್ ಧರ್ಮಸ್ಥಳ. ಧರ್ಮಸ್ಥಳ ಯಾಕೆ ಟಾರ್ಗೆಟ್ ಅಂತ ಹೇಳಿದರೆ, ಇದು ಒಂದು ಪವಿತ್ರವಾದಂತಹ ಜನಗಳ ಭಾವನೆಗಳನ್ನು ಎಚ್ಚರಿಸುವಂಥದ್ದು, ಅವರ ಸಂಸ್ಕಾರಗಳನ್ನು ಎಚ್ಚರಿಸುವಂಥದ್ದು, ಅದರ ಜೊತೆಗೆ ಅವರ ಧರ್ಮದ ಬಗ್ಗೆ, ಆಚಾರಗಳ ಬಗ್ಗೆ ಪುನಶ್ಚೇತನ ಕೊಡುವಂಥ ಒಂದು ಸಂಸ್ಥೆ ಇದ್ದರೆ ಅದು ಧರ್ಮಸ್ಥಳ ಮಾತ್ರ. ಇಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮಹಿಳೆಯರ ಒಂದು ಶಿಸ್ತು ಇರ್ಬೋದು, ಅವರ ಮನೆಯ ಹೊಸ್ತಿಲನ್ನು ಬರೆಯುವಂಥದ್ದು, ಅಥವಾ ಮನೆಯಲ್ಲಿ ದೀಪ ಇಡುವಂಥದ್ದು, ಸಾಯಂಕಾಲದ ಭಜನೆಗಳು, ಒಟ್ಟು ಧಾರ್ಮಿಕವಾಗಿ ಆಧ್ಯಾತ್ಮಿಕವಾಗಿ ಜನಗಳು ಗಟ್ಟಿ ಆಗ್ತಾ ಇದ್ದಾರೆ, ಒಂದು ಬಲಪಂಥೀಯ ಚಿಂತನೆಯ ಒಟ್ಟಿಗೆ ಗಟ್ಟಿ ನಿಲ್ತಿದ್ದಾರೆ ಅಂತ ಹೇಳುವಂಥ ಹೆದರಿಕೆಯಿಂದ ಎಡಪಂಥೀಯರು ಇದನ್ನು ಏನಾದರೂ ಮಾಡಿ ಅಲುಗಾಡಿಸಬೇಕು ಅಂತ ಹೇಳುವಂಥ ಸಂಚು ಇದರಲ್ಲಿ 200% ಕಾಣ್ತಾ ಇದೆ, ಬೇರೆ ಏನೂ ಅಲ್ಲ. ಹಾಗಾಗಿ ಇದು ಷಡ್ಯಂತ್ರವೇ, ಇದರಲ್ಲಿ ಏನೂ ಸಂದೇಹ ಇಲ್ಲ ಸರ್. ಈಗ ನಿಮ್ ಕೊನೆಯದಾಗಿ ಏನ್ ಹೇಳ್ತೀರಿ ಸರ್ ಈ ಎಲ್ಲಾ ವಿಚಾರಗಳ ಬಗ್ಗೆ, ಬುರುಡೆ ಬಗ್ಗೆ, ಇನ್ನೊಂದಷ್ಟು ಆರೋಪಗಳ ಬಗ್ಗೆ, ಕಾವಂದ್ರ ಬಗ್ಗೆ ಕೊನೆಯದಾಗಿ ನಿಮ್ಮ ಅಭಿಪ್ರಾಯ ಇದೇನಾಗಿ ನಿಲ್ಲಬೇಕು ಅನ್ಸುತ್ತೆ? ಸರ್, ಮಂಜುನಾಥ ಸ್ವಾಮಿಯ ಭಕ್ತನಾಗಿ ತನ್ನ ಇಷ್ಟು ವರ್ಷದ ಸುದೀರ್ಘವಾದಂತಹ ಪ್ರಾಮಾಣಿಕ ಜೀವನದಲ್ಲಿರುವಂತಹ ಪೂಜ್ಯ ಕಾವಂದರು ಖಂಡಿತವಾಗಿ ಇದರಲ್ಲಿ ಸ್ಫಟಿಕದ ರೀತಿಯಲ್ಲಿ ಶುದ್ಧ ಸ್ಫಟಿಕವಾಗಿ ಖಂಡಿತ ಹೊರಬರ್ತಾರೆ. ಅವರಿಗೇನು ಅಂಟುವುದಿಲ್ಲ. ಅವರ ವ್ಯಕ್ತಿತ್ವ ಇನ್ನಷ್ಟು ಎತ್ತರಕ್ಕೆ ಬೆಳೀತದೆ. ಯಾಕಂತೇಳಿದರೆ ಒಂದು ಪರಿಪೂರ್ಣತೆಯ ಕಾಲ ಈಗ. ಅವರು ನಿಜವಾಗಿ ಈ ರೀತಿಯ ಇದನ್ನೆಲ್ಲ ಅನುಭವಿಸುವ ಕಾಲ ಅಲ್ಲ, ಪರಿಪೂರ್ಣತೆಯ ಸಮಯ ಆಗಿರುವಾಗ ಅವರು ಇದೆಲ್ಲವನ್ನು ಸಂತೋಷದಲ್ಲಿ ಸ್ವೀಕಾರ ಮಾಡುವಂಥ ಸಂದರ್ಭ. ಆದರೆ ಪೂಜ್ಯ ಕಾವಂದರು 21ನೇ ವಯಸ್ಸಿನಲ್ಲಿಯೇ ಪಟ್ಟಾಭಿಷೇಕಕ್ಕೆ ಬಂದ ಮೇಲೆ ಅವರ ಎಲ್ಲ ಹಂತಗಳಲ್ಲಿ ಈ ರೀತಿಯ ಸಣ್ಣ ಪುಟ್ಟ ಆಗಿರ್ತದೆ. ಅದನ್ನೆಲ್ಲ ಸಹಿಸಿಕೊಳ್ಳುವಂಥ ಶಕ್ತಿ ಒಳಗಿನ ಮಂಜುನಾಥ ಸ್ವಾಮಿ ಅವರಿಗೆ ಕೊಟ್ಟಿದ್ದಾರೆ. ಹಾಗಾಗಿ ಖಂಡಿತವಾಗಿ ಪೂಜ್ಯ ಹೆಗ್ಗಡೆಯವರ ವ್ಯಕ್ತಿತ್ವದಲ್ಲಿ ಏನೂ ವ್ಯತ್ಯಾಸಗಳಾಗುವುದಿಲ್ಲ. ಅವರು ಪರಿಪೂರ್ಣ ಪರಿಶುದ್ಧರು. ಏನೋ ಶ್ವೇತವಸನಧಾರಿಯಾಗಿದ್ದಾರ, ಆ ಶ್ವೇತವಸನ ಖಂಡಿತ ಇಂದಿಗೂ ಮುಂದಿಗೂ ಎಂದೆಂದಿಗೂ ಇರ್ತದೆ. ಯಾರು ಕೆಸರು ಎರಚಲಿಕ್ಕೆ ಪ್ರಯತ್ನ ಮಾಡಿದ್ರು ಖಂಡಿತ ಅದು ಕ್ಷಣಿಕ ಮಾತ್ರ. ಹಾಗಾಗಿ ಸತ್ಯಕ್ಕೆ ಜಯ, ಸತ್ಯ ಯಾವಾಗಲೂ ಮೇಲೆ ನಿಲ್ತದೆ. ನಿಮ್ಮ ಸತ್ಯಶೋಧನ ಈ ಪ್ರಾಮಾಣಿಕ ಪ್ರಯತ್ನ ಖಂಡಿತವಾಗಿ ನಿಲ್ತದೆ. ಯಾಕಂತೇಳಿದರೆ ಮಹಾಭಾರತದಲ್ಲಿ ಯುದ್ಧದ ಕೊನೆಯಲ್ಲಿ ಯಾರ್ಯಾರು ಯಾವ ಕಡೆ ನಿಂತರು ಅಂತೇಳಿ ಭೀಷ್ಮ ದ್ರೋಣರು ಬಹಳಷ್ಟು ಸಾಮರ್ಥ್ಯವಂತರು, ಆದರೆ ಅವರಿಗೆ ಒಂದೇ ಕೊರಗು ಸತ್ಯದ ಪರವಾಗಿ ಅವರು ನಿಂತಿರಲಿಲ್ಲ. ಹಾಗಾಗಿ ಅವರಿಗೆ ಕೊನೆಯ ದಿನದ ದುರ್ಮರಣ ಅಥವಾ ಏನು ಬಯಸಬೇಕಿತ್ತು ಆಗಬೇಕಿತ್ತು ಆ ರೀತಿಯ ಕೊನೆ ಕಾಣಲಿಕ್ಕಾಗಲಿಲ್ಲ. ಸತ್ಯದ ಪರವಾಗಿ ನಿಂತು ಎಷ್ಟೇ ಕಷ್ಟಗಳಾದರೂ ನನಗಾಗಲಿ ನಿಮಗಾಗಲಿ ಯಾರಿಗೇ ಆಗಲಿ ಸತ್ಯದ ಪರವಾಗಿ ನಿಂತಾಗ ಸತ್ಯ ಕಹಿ ಇರ್ತದೆ. ಅದನ್ನು ಸ್ವಲ್ಪ ನಾವು ಅನುಭವಿಸ್ಲಿಕ್ಕೂ ತಯಾರಿರಬೇಕು. ಖಂಡಿತವಾಗಿ ಸತ್ಯ ಯಾವತ್ತೂ ಮೆರೀತದೆ. ಸತ್ಯಕ್ಕೆ ಜಯ ಆಗಲಿ ಅಂತೇಳಿ ಮಂಜುನಾಥ ಸ್ವಾಮಿಯಲ್ಲಿ ಕೂಡ ಪ್ರಾರ್ಥಿಸುತ್ತಾ ಅವಕಾಶಕ್ಕಾಗಿ ವಂದನೆಗಳು. ನಮಸ್ಕಾರ. ಥ್ಯಾಂಕ್ ಯು. ನಾನು ಆಗಲೇ ಒಂದು ವಿಷಯ ಹೇಳಿದೆ ನಿಮಗೆ, ಸತ್ಯ ಎಷ್ಟು ಕಹಿ ಅಂತಂದ್ರೆ ಅದನ್ನ ಅರಗಿಸ್ಕೊಳ್ಳಿಕ್ಕೂ ಕಷ್ಟ ಆಗುತ್ತೆ ಅಂತ. ಇನ್ನೊಂದು ವಿಚಾರ, ನಂಬಿಕೆಗಳು ಕೈಕಟ್ಟಿ ಸೋತಾಗ ಕಾಣದ ಶಕ್ತಿಗಳು ಬಂದು ಕಾಪಾಡ್ತವೆ ಅಂತಾನು ಹೇಳಿದೆ. ಅದು ಈ ರೀತಿಯಾಗಿ ನಿಲ್ತಾ ಇದೆಯೇನೋ ಅಂತ ಅನ್ನಿಸ್ತಾ ಇದೆ. ಈ ಒಂದು SIT ತನಿಖೆಯ ನಂತರ ಏನಾಗುತ್ತೆ ಅನ್ನುವಂತಹ ಒಂದಷ್ಟು ವಿಚಾರಗಳನ್ನ ಮತ್ತೆ ಧರ್ಮದ ನೆಲೆಯಲ್ಲೇ ಬಂದು ಪ್ರಸ್ತಾಪ ಮಾಡ್ತೇನೆ. ನಮಸ್ಕಾರ.